ನೆಚ್ಚಿನ ನಾಯಕರು, ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರು ಎಸ್.ಆರ್. ವಿಶ್ವನಾಥ್ ಸರ್ ಅವರು ಶುಕ್ರವಾರ ಹುಟ್ಟುಹಬ್ಬವನ್ನು ಎಲ್ಲ ಕಾರ್ಯಕರ್ತರು ಸೇರಿ ರಮಣ ಹೋಟೆಲ್ನಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಶಾಸಕರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವೈಯಕ್ತಿಕವಾಗಿ ಹಾಗೂ ನನ್ನ ದಾಸಂಪುರ ಹೋಬಳಿ ಅಧ್ಯಕ್ಷನಾಗಿ ಎಲ್ಲ ಕಾರ್ಯಕರ್ತರ ಪರವಾಗಿ ಭಗವಂತ ಅವರಿಗೆ ಆರೋಗ್ಯ ಕೊಡಲಿ. ಯಲಹಂಕ ಅಭಿವೃದ್ಧಿ ಮಾಡಿರೋ ರೀತಿಯಲ್ಲೇ ಕರ್ನಾಟಕ ರಾಜ್ಯಕ್ಕೂ ಸೇವೆ ಸಲ್ಲಿಸೋ ಅವಕಾಶ ಕೊಡಲಿ ಅಂತ ನಿಮ್ಮ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಪ್ರತಿ ವರ್ಷದಂತೆ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ಕೊಡೋ ವಿಚಾರದಲ್ಲಿ ನಮ್ಮ ಶಾಸಕರು ಎತ್ತಿದ ಕೈ. ಈ ವರ್ಷ ಇವತ್ತು ಯಲಹಂಕ ನಗರ ಭಾಗದಲ್ಲಿ 11,000ಕ್ಕೂ ಹೆಚ್ಚು ಟೂ ವೀಲರ್ ಬೈಕ್ ಅವ್ರಿಗೆ ಹೆಲ್ಮೆಟ್ ಕೊಡೋ ಕಾರ್ಯಕ್ರಮವನ್ನು ಇವತ್ತು ಬೆಳಗ್ಗೆನೇ ಹಮ್ಮಿಕೊಂಡಿದ್ರು ಹೊಯ್ಸಳ ಗ್ರೌಂಡಲ್ಲಿ. ಹಾಗೆಯೇ ನಾಳೆ ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ವಿಕಲಚೇತನರಿಗೆ 3 ಚಕ್ರದ ಗಾಡಿ ಕೊಡಬೇಕು ಅಂತ ಹೇಳಿ, ಹಾಗೆಯೇ ನಮ್ಮ ಏನೋ ದಿನನಿತ್ಯ ಪೇಪರ್ ವಿತರಣೆ ಮಾಡ್ತಾರೆ ಅವ್ರಿಗೆ ಸೈಕಲ್ ಕೊಡೋ ಕಾರ್ಯಕ್ರಮ ಆಗ್ಬೋದು, ಬೀದಿ ವ್ಯಾಪಾರಿಗಳಿಗೆ ತಳ್ಳಗಾಡಿ ಕೊಡೋ ಕಾರ್ಯಕ್ರಮ ಆಗ್ಬೋದು, ಹಾಗೆ ನಮ್ಮ ಶ್ರೀಶಕ್ತಿನ ಬಲಪಡಿಸ್ಬೇಕು ಅಂತೇಳಿ ಎಲ್ಲ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಕೊಡಬೇಕು ಅಂತೇಳಿ ನಾಳೆ ಎಲ್ಲ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರೂ ಸೇರಲಿ. ಒಂದು ಏನು ಇದು ಹುಟ್ಟುಹಬ್ಬ ಅನ್ನೋದಕ್ಕಿಂತ ವಿಶ್ವನಾಥ್ ಅವರ ಅಭಿಮಾನೋತ್ಸವ ಅಂತ ಹೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಎಲ್ಲ ಅಭಿಮಾನಿಗಳು, ಎಲ್ಲ ಕಾರ್ಯಕರ್ತರು ಪಕ್ಷಾತೀತವಾಗಿ ವಿಜೃಂಭಣೆಯಿಂದ ಶುಕ್ರವಾರ ನಾಳೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದೀವಿ. ಘಟ್ಟ ಜಿಲ್ಲಾ ಪಂಚಾಯತಿ ಮೆಂಬರ್ ಆದಾಗಿಂದನೂ ನನ್ನ ಅವರ ಒಡನಾಟ ಇದೆ. ಈಗ ನಮಗೂ ಅವ್ರಿಗೂ ಒಡನಾಟ 20 ವರ್ಷ ಒಡನಾಟ. ಅವರು ಯಾವುದೇ ಜಾತಿಯಾಗಲಿ ಯಾವುದೇ ಪಂಗಡ ಆಗಲಿ ಇಲ್ಲಿವರೆಗೂ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಒಂದು ಮತದ ಕೋಮು ಗಲಭೆ ಆಗಲಿ ಯಾವುದೇ ಗಲಭೆಗೆ ಅವಕಾಶ ಕೊಡದೆ ಎಲ್ಲರೂ ಯಲಹಂಕ ಕ್ಷೇತ್ರದ ಜನ ಒಂದು ಕುಟುಂಬದವರು ಅಂತೇಳಿ ಎಲ್ಲರೂ ಒಂದು ಬಾಂಧವ್ಯದಿಂದ ಎಲ್ಲರೂ ಕಾಣ್ತಿದ್ದಾರೆ. ಅದರಲ್ಲಿ ನಮ್ಮನ್ನು ಕಾಣ್ತಾ ಇದ್ದಾರೆ ಮೇಡಮ್. ಆ ವಿಚಾರದಲ್ಲಿ ನಾವು MLA ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ನಾಳೆ ಬಂದಂಥ ಎಲ್ಲ ನಮ್ಮ ವಿಶ್ವಣ್ಣರ ಅಭಿಮಾನಿಗಳಿಗೆ, ಎಲ್ಲ ಕಾರ್ಯಕರ್ತರಿಗೆ, ಬಂಧು ಭಗಿನಿಯರಿಗೆ ಊಟದ ವ್ಯವಸ್ಥೆ ಸಮರ್ಪಕವಾಗಿ ಬಂದಂಥ ಎಲ್ಲರಿಗೂ ತಲುಪಬೇಕು ಅಂತೇಳಿ ಒಂದು 35,000ದಿಂದ 40,000 ಜನಕ್ಕೂ ನಾನ್ ವೆಜ್ ಊಟ, ಮತ್ತು ಒಂದು 5,000 ಜನಕ್ಕೆ ವೆಜ್ ಊಟ, ಮತ್ತು ಬಂದಂಥ ಅತಿಥಿಗಳಿಗೆ, ಮುಖ್ಯ ಅತಿಥಿಗಳಿಗೆ ಬೇರೆ ಸಪ್ರೇಟ್ ಒಂದು ಊಟದ ವ್ಯವಸ್ಥೆ, ಎಲ್ಲ ರೀತಿಯ ಕಾರ್ಯಕ್ರಮಗಳು ಸಮರ್ಪಕವಾಗಿ ಸುಸಜ್ಜಿತವಾಗಿ, ಮತ್ತು ಏನು ನಾಳೆ ಇಂಪಾರ್ಟೆಂಟ್ ಅಂದರೆ ರಕ್ತದಾನ ಶಿಬಿರ ಏರ್ಪಡಿಸಿದ್ದಾರೆ. ಪ್ರತಿ ವರ್ಷದಂತೆ ನಮ್ಮ ಶಾಸಕರ ಹುಟ್ಟುಹಬ್ಬದಂದು ರಕ್ತದಾನವನ್ನು, ದಾನದಲ್ಲಿ ದಾನ ರಕ್ತದಾನ ಅಂತ ಹೇಳ್ತಾರೆ. ಒಂದು ಯೂನಿಟ್ ರಕ್ತ ಕೊಟ್ಟರೆ 3 ಜನದ ಪ್ರಾಣ ಉಳಿಯುತ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನಾಳೆ ಬೃಹತ್ ರಕ್ತದಾನ ಶಿಬಿರವನ್ನು ನಾಳೆ ಹಮ್ಮಿಕೊಂಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡು ಏನಪ್ಪ ಅಂದರೆ ನಾವು ಎಲ್ಲ ಕಡೆ ನಾವು ಕೆಲವು ಕಾರ್ಯಕರ್ತರು ಸಾಹೇಬ್ರನ್ನ ಸೇರ್ತೀವಿ. ಹಾಗೆಯೇ ಒಂದು ಹುಟ್ಟುಹಬ್ಬ ಪ್ರಯುಕ್ತ ಒಂದು ನೆಪ ಮಾತ್ರ ಹುಟ್ಟುಹಬ್ಬ ಅಂತೇಳಿ ಎಲ್ಲ ಕ್ಷೇತ್ರದ ಜನ ಒಂದು ಕಡೆ ಸೇರಿಸಿ ಒಂದು ಹಬ್ಬದ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿ ನಾಳೆ ಎಲ್ಲರೂ ಸೇರಿ ನಮ್ಮ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ತೀನಿ.